ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು, ನಾನು ನಿಮ್ಮವನು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೋಹನ್ ಗೌಡ ಮಾತಾಡ್ತಾ ಇದ್ದೀನಿ. ಇವತ್ತು ಇನ್ನೊಂದು ವಿಡಿಯೋಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ಟ್ವಿನ್ ಟವರ್ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗಿ ಒಂದೇ ಸಲ ನಾನು ನಿಮಗೆ ಸಿಗ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಆ್ಯಂಡ್ ಕಮೆಂಟ್ ಮಾಡಿಲ್ಲ, ಈಗಲೇ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇದು ನೋಡಿ, ನಾನು ಟ್ರೈನಲ್ಲಿ ಹೋಗ್ತಾ ಇರೋದು. ಟ್ರೈನಲ್ಲಿ ಹೋಗ್ಬೇಕು ಅಂದರೆ ಇಲ್ಲಿ ನೋಡಿ, ಟ್ಯಾಪ್ ಮಾಡಿಬಿಟ್ಟು ಈ ಕಡೆಯಲ್ಲಿ ಹೋಗ್ಬಿಟ್ಟು ಇವತ್ತು ಟ್ರೈನ್ ಯೂಸ್ ಮಾಡೋಣ ಅಂತ ನಾನಿವತ್ತು ಟ್ರೈನಲ್ಲಿ ಹೋಗ್ತಾಯಿದ್ದೀನಿ. ಟ್ರೈನ್ ಮೊದಲೊಂದ್ಸಲ ಹೋಗಿದೆ, ಇವಾಗ ತಿರ್ಗಾ ನಿಮಗೆ ತೋರಿಸ್ಬೇಕು ಅಂತ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಟ್ರೈನಲ್ಲಿ ಹೋದ್ರೇ ಬೆಸ್ಟು, ಯಾಕಂದರೆ 30 ಮಿನಿಟ್ಸಲ್ಲಿ ಹೋಗ್ಬೋದು. ಏನಾದರೂ ಮೆಟ್ರೋದಲ್ಲಿ ಹೋದರೆ 45 to 1 hour ತೊಗೊಳುತ್ತೆ ಹೋಗೋಷ್ಟರಲ್ಲಿ. ಅದಕ್ಕೆ ಇವತ್ತು ಟ್ರೈನ್ ಯೂಸ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ ಗುರು. ನೋಡಿ, ಫೈನಲಿ ಟ್ವಿನ್ ಟವರ್ ಮುಂದೆ ನಿಂತಿದ್ದೀನಿ. ತುಂಬ ಖುಷಿ ಆಗ್ತದೆ. ನಾನು ಫಸ್ಟ್ ಟೈಮ್ ಟ್ವಿನ್ ಟವರ್ ವಿಸಿಟ್ ಮಾಡ್ತಾ ಇರೋದು. ಆಫ್ಟರ್ 1 month ಆದಮೇಲೆ ನಾನು ಟ್ವಿನ್ ಟವರ್ನ ವಿಸಿಟ್ ಮಾಡ್ತಾಯಿದ್ದೀನಿ. ಇದು ನೋಡಿ ತುಂಬ ಖುಷಿ ಆಗ್ತಾಯಿದೆ. ವಾವ್, ಯಾವುದೋ ಬೇರೆ ಲೋಕಕ್ಕೆ ಬಂದಿರೋ ಅನಿಸ್ತಾಯಿದೆ. ಆ್ಯಂಡ್ ನೀವೇನಾದರೂ ಮಲೇಷ್ಯಾಗೆ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡಲೇಬೇಕು. ಇದು ಕಂಪಲ್ಸರಿ, ಯಾಕಂದರೆ ಇದು ಮೇನ್ ಯಾರಾದರೂ ಮಲೇಷ್ಯಾಗೆ ಯಾರಾದರೂ ಬಂದರೆ ಇಲ್ಲಿಗೆ ವಿಸಿಟ್ ಮಾಡೇ ಮಾಡ್ತಾರೆ. ನೀವು ಯಾರಾದರೂ ಮಲೇಷ್ಯಾಗೆ ಬಂದರೆ ಇದನ್ನು ವಿಸಿಟ್ ಮಾಡಿದೆ ಅಂತ ಹೋಗ್ಬೇಡಿ, ನಿಮ್ಮ ಟ್ರಿಪ್ ಅಂತೂ ಕಂಪ್ಲೀಟ್ ಆಗೋಲ್ಲ. ಬನ್ನಿ ಇವಾಗ ಹೇಗಿದೆ ಅಂತ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ನೋಡಿ, ಆ ಮಧ್ಯ ಇದು ಬ್ರಿಡ್ಜ್ ಇದೆಯಲ್ಲ, ಅದು ಕಟ್ಟಿರೋ ಇಂಜಿನಿಯರ್ಗೆ ಹ್ಯಾಟ್ಸ್ ಆಫ್ ಅನ್ಬೇಕು. ನೋಡಿ, ಝೂಮ್ ಮಾಡಿ ನೋಡ್ತೀನಿ. ನೋಡಿ ಝೂಮ್ ಎಷ್ಟಾಗುತ್ತೆ ನೋಡಿ, ಇಷ್ಟಾಗುತ್ತೆ ಝೂಮ್ ಮಾಡಿದ್ರೆ ಅಷ್ಟು ಕ್ಲಾರಿಟಿ ಬರೋಲ್ಲ ಅನ್ಕೋತೀನಿ, ಆದರೂ ಟ್ರೈ ಮಾಡ್ತೀನಿ. ನೋಡಿ, ವಾವ್, ಇಲ್ಲೊಂದು ಅಪಾರ್ಟ್ಮೆಂಟ್ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಆದರೆ ಅದೆಲ್ಲ ಕನಸು. ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ನೀವು ಬನ್ನಿ, ವಿಸಿಟ್ ಮಾಡಿ, ನೋಡ್ಕೊಂಡು ಹೋಗಿ. ನನಗೊಂದು ತುಂಬ ಖುಷಿ ಆಗ್ತದೆ. ಮುಂದೆ ಇನ್ನೂ ಇದೆ, ಬನ್ನಿ ಹೋಗೋಣ. ನೋಡಿ, ಈ ಆ್ಯಂಗಲಿಂದ ನಾನು ಮತ್ತು ಟ್ವಿನ್ ಟವರ್ ಕಾಣ್ಬೋದು. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿಗೆ ಮಸ್ಟ್ ವಿಸಿಟ್, ಯಾಕಂದರೆ ತುಂಬ ಚೆನ್ನಾಗಿದೆ. ಫೋಟೋ ಆಗಲಿ, ನೋಡೋಕ್ಕಾಗಲಿ, ಪ್ಲೇಸ್ ಆಗಲಿ, ಇದೆಲ್ಲ ತುಂಬ ಚೆನ್ನಾಗಿದೆ. ಬನ್ನಿ ಇವಾಗ ಒಳಗಡೆ ಹೋಗ್ತಾಯಿದ್ದೀನಿ. ಒಳಗಡೆ ಅಂದರೆ ಅಲ್ಲೆಲ್ಲ ಹೋಗೋದಲ್ಲ, ಮಾಲ್ ಒಳಗಡೆ ಹೋಗ್ಬೋದು ಅಷ್ಟೇ. ಆ ಮಾಲ್ ಒಳಗಡೆ ಹೋಗೋಣ. ಅಲ್ಲಿ ನಾನು ಟಿಕೆಟ್ ತೊಗೊಂಡಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಟಿಕೆಟ್ ತೊಗೊಂಡು ಒಳಗಡೆ ಪ್ರೈಸ್ ತೊಗೊಂಡು ಹೋಗೋಣ. ಇದು ಯಾಕಂದರೆ ನಾನು ರ್ಯಾಂಡಮ್ ಆಗಿ ಬಂದಿರೋದು. ರಜೆ ಇತ್ತಲ್ಲ, ಎಲ್ಲಾದರೂ ಹೋಗಬೇಕು ಅಂತ ಅನಿಸ್ತು, ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಹೋಗಿ ವ್ಯೂ ನೋಡೋಣ. ಓಕೆನಾ? ಇವಾಗ ಏನನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಾಗತ್ತೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಹೋಗೋಣ. ಒಂದೇ ಟವರ್ ನೋಡಬೇಕು ಅಂತ ಏನಿಲ್ಲ, ನೀವು ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ಸು ನೋಡ್ಬೋದು. ಹೇಗಿದೆ ಅಂತ ನೋಡಿ, ಎಲ್ಲ ಬಿಲ್ಡಿಂಗ್ಸು ಎಲ್ಲ ಕತ್ತೆತ್ಕೊಂಡೇ ನೋಡಬೇಕು ಅಂತ ಬಿಲ್ಡಿಂಗ್ಸ್. ಏನೆಲ್ಲ ಕತ್ತೆತ್ಕೊಂಡು ಫೋನ್ ಹಿಡ್ಕೊಂಡು ನೋಡ್ತಾ ಇರ ಅಂತ ಅನ್ಕೋತೀರಾ? ಹೌದು, ಯಾಕಂದರೆ ಅಲ್ಲಿ ಮೇಲ್ಗಡೆ ಫೋನಲ್ಲಿ ಕ್ಯಾಪ್ಚರ್ ಆಗಬೇಕು, ಮೇಲ್ಗಡೆ ಕಣ್ಣ ಕ್ಯಾಪ್ಚರ್ ಆಗಬೇಕು ಅಂತ ಎಲ್ಲರೂ ಹಿಂಗೆ ಹಿಡ್ಕೊಂಡಿರೋದು. ನೋಡೋಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಲೈಫಲ್ಲಿ ಇಂಥದ್ದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವು ಮಾಡಿ, ನಾನು ಮಾಡ್ತಾಯಿದ್ದೀನಿ. ಬನ್ನಿ. ಟ್ವಿನ್ ಟವರ್ ಹತ್ರೆಲ್ಲ ಫೋಟೋ ತೊಗೊಂಡೆ, ಫೋನ್ನ ಕೆಳಗಡೆ ಇಟ್ಬಿಟ್ಟು ತೊಗೊಂಡೆ. ಆ್ಯಂಡ್ ಒಬ್ಬರು ಫೋಟೋ ತೊಗೊಂಡ್ರು, ಅವ್ರ ಕೆಲ ಫೋಟೋ ತೆಗಿಸ್ಕೊಂಡೆ. ಈಗ ಮಾಲ್ ಒಳಗಡೆ ಹೋಗೋಣ. ಇವಾಗ ಓಪನ್ ಆಗಿದೆ, 10:30 ಆಗಿದೆ. ನಾನು ಬೇಗನೆ ಬಂದಿದೆ ನೋಡ್ಬೋದು ಅಂತ. ಆ್ಯಂಡ್ ಇವತ್ತೇನು ಅಷ್ಟು ಕ್ರೌಡ್ ಇಲ್ಲ. ಏನಕ್ಕೆ ಅಂದರೆ ಇವತ್ತು ವೆಡ್ನಸ್ಡೇ, ವೀಕ್ ಡೇ ಅಷ್ಟು ಕ್ರೌಡ್ ಇರಲ್ಲ. ವೀಕೆಂಡ್ಸ್ ಬಂದರೆ ತುಂಬ ಕ್ರೌಡ್ ಇರುತ್ತೆ. ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇವಾಗ ಒಳಗಡೆ ಹೋಗೋಣ. ಇಲ್ಲಿ ನೋಡಿ ಬಿಲ್ಡಿಂಗ್ಸ್.
ನೈಟ್ ಬಂದರೆ ಇನ್ನೂ ಚೆನ್ನಾಗಿರುತ್ತಂತೆ. ನೈಟು ಬರ್ಬೋದು. ನೈಟ್ ಬಂದಾಗ ಒಂದ್ಸಲ ವೀಡಿಯೋ ಮಾಡ್ತೀನಿ. ಅದು ಯಾವಾಗ ಅಂದರೆ ನಾನು ಅಲ್ಲಿ ಕಾಣ್ತಾಯಿಲ್ಲ, ಆ ಟಾಪಿಗೆ ಹೋದಾಗ ನೈಟ್ ಬಂದಾಗ ವೀಡಿಯೋ ಮಾಡ್ತೀನಿ. ಇವಾಗ ಏನಂದರೆ ಫೋಟೋ ಬೇಕಾಯ್ತು, ನನಗೆ ಫೋಟೋ ತೊಗೋಬೇಕು ಅಂತ ಆಸೆ ಇತ್ತು, ಅದಕ್ಕೆ ಬಂದಿದೆ. ಆ್ಯಂಡ್ ನಿಮಗೆ ತೋರಿಸ್ಬೇಕು ಅಂತ ನನಗೆ ಇನ್ನೂ ಆಸೆ ಇತ್ತು, ಅದಕ್ಕೆ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಮುಂದೆ ಹೋಗೋದು ನನಗೆ ಮೇಲ್ಗಡೆ ಹೋಗಬೇಕು ಅಂತ ತುಂಬ ಆಸೆ. ಮೇಲ್ಗಡೆ ಹೋದಾಗ ನಿಮ್ಗೆ ಇನ್ನೊಂದ್ಸಲಿ ವೀಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಗೋ ಇನ್ಸೈಡ್. ಹತ್ರ ಬರ್ತಾರಂಗೆ ನೋಡಿ, ಅಪ್ಪ ಹೆಂಗೆ ಎಲ್ಲ ದೊಡ್ಡದು. ಆ್ಯಂಡ್ ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಇದಾಕ್ಬಿಟ್ಟಿದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಬಿಡಲ್ಲ ನಮ್ಮನ್ನ. ಬರೀ ಇದು ಮಾತ್ರ, ಈ ಮಾಲಿಗೆ ಮಾತ್ರ ನಾವು ಹೋಗಬೇಕು. ಆ ಕಡೆ ಮತ್ತು ಅಲ್ಲಿಗೆ ಹೋಗೋಕ್ಕಾಗಲ್ಲ. ಮಾಲ್ ಹತ್ತತ್ರ ಬರ್ತಾರಂಗೆ ಏನು AC ಬರ್ತದೆ ಗೊತ್ತಾ? ಆಚೆ ಕಡೆ ತುಂಬ ಬಿಸಿಲಿದೆ, ಹತ್ರ ಇನ್ನೇನು ಇಲ್ಲಿಗೆ ಹೋಗಬೇಕು. ತುಂಬ ಕೂಲ್ ಆಗ್ತಾಯಿದೆ. ಬನ್ನಿ, ಲೆಟ್ಸ್ ಗೋ. ಇವಾಗ ಇನ್ಸೈಡ್ಗೆ ಹೋಗೋಣ ಬನ್ನಿ. ಮಾಲ್ ಎಂಟ್ರಿ ಆಗ್ತಾರಂಗೆ ಈ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು. ಬಟ್ ಐ ಥಿಂಕ್ ಪಾಸ್ ಇದ್ದರೆ, ಲೈಕ್ ಅಂದರೆ ID ಇದ್ದರೆ ಮಾತ್ರ ಆ ಕಡೆ ಈ ಕಡೆ ಹೋಗೋಕ್ಕಾಗೋದು. ನಮ್ಮದೇನಿದ್ರು ಈ ಕಡೆ ಮಾತ್ರ. ಬನ್ನಿ ಹೋಗೋಣ. ಎಷ್ಟಾಗುತ್ತೆ ಟಿಕೆಟು ಅಂತೆಲ್ಲ ಕೇಳಬೇಕು ನಾನು. ಬನ್ನಿ ಒಳಗಡೆ ಎಕ್ಸ್ಪ್ಲೋರ್ ಮಾಡೋಣ. ಆಮೇಲೆ ಬೇಕಾದ್ರೆ ನೋಡೋಣ. ಬೇಕಾದ್ರೆ ಮನಿ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಎಲ್ಲೂ ಮನಿಗಿದೆ. ಆ್ಯಂಡ್ ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಕೂಡ ಇದೆ. ಎರಡರಲ್ಲಿ ಯಾವ್ದಾದ್ರು ಮಾಡ್ಕೋಬೋದು. ನಾನೇನು ಮಾಲ್ನ ಫುಲ್ ಎಕ್ಸ್ಪ್ಲೋರ್ ಮಾಡಲ್ಲ, ಲೈಕ್ ಎಲ್ಲೆಲ್ಲಿ ಹೋಗ್ತೀನಿ ಅದನ್ನು ರ್ಯಾಂಡಮಾಗಿ ತೋರಿಸ್ತೀನಿ. ಬನ್ನಿ ಹೋಗೋಣ. ನೋಡಿ, ನಿಮಗೆ ಮಾಲ್ ಬರೋದೇ ಇಷ್ಟೇ ನಿಮಗೆ ಮಾಲ್ ಬರೋದು. ಏನಕ್ಕಂದರೆ ಆ ಕಡೆ ಟವರ್ ಇದೆ ಆ್ಯಂಡ್ ಈ ಕಡೆನೂ ಟವರ್ ಇದೆ ಅಲ್ಲ, ಅದಕ್ಕೆ ಇಷ್ಟೇ ಮಾಲು. ಲೈಕ್ ಎಷ್ಟು ಫ್ಲೋರ್ ಇದೆ? 1 2 3 4 5 ಫ್ಲೋರ್ಸ್ ಇದೆ ಅಷ್ಟೇ. ನಿಮ್ಗೆ ಇಷ್ಟೇ ಬರೋದು. ಆ್ಯಂಡ್ ಇಲ್ಲೇನಂದರೆ ಇಲ್ಲೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಪ್ರೈಸಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ದುಡ್ಡಿದ್ರೆ ಬಂದು ಆರಾಮಾಗಿ ಶಾಪ್ ಮಾಡ್ಬೋದು, ಇಲ್ಲ ಅಂದರೆ ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಈಗ ನಾವು ಲಿಫ್ಟಲ್ಲಿ ಹೋಗೋಣ. ಲಿಫ್ಟಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ನೋಡೋಣ ಹೇಗಿರುತ್ತೆ ಏನೋ ಅಂತ. ಬನ್ನಿ. ಇದೇನು ನೋಡ್ತಾ ಇದ್ದೀರಾ, ನಾನಿವಾಗ 4th ಫ್ಲೋರಲ್ಲಿ ನಿಂತ್ಕೊಂಡು ನಾನು ನಿಮಗೆ ತೋರಿಸ್ತಾ ಇರೋದು. ಇದೇ ಲಾಸ್ಟ್ ಫ್ಲೋರು. ಇಲ್ಲಿನ ಸೂರ್ಯ KLCC ಮಾಲು. ಆ್ಯಂಡ್ ಆ ಕಡೆಯೂ ಬಿಲ್ಡಿಂಗು, ಆ ಕಡೆಯೂ ಟವರ್ ಇದೆ, ಈ ಕಡೆಯೂ ಟವರ್ ಇದೆ. ಆ್ಯಂಡ್ ಮಧ್ಯದಲ್ಲಿ ಮಾಲ್ ಇದೆ. ಚೆನ್ನಾಗಿದೆ ಮಾಲು. ಬೇಕಿದ್ದರೆ ಬಂದು ಶಾಪ್ ಮಾಡ್ಬೋದು. ಆ್ಯಂಡ್ ಸಿನಿಮಾ ಕೂಡ ಇದೆ, TGV ಸಿನಿಮಾಸ್ ಅಂತ ಇದೆ. ಬೇಕಿದ್ದರೆ ಸಿನಿಮಾನು ನೋಡ್ಬೋದು. ಆ್ಯಂಡ್ ಫುಡ್ ಕೋರ್ಟ್ ಕೂಡ ಇದೆ. ಫುಡ್ ಕೋರ್ಟು ಯಾವ ಫುಡ್ ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು ಇಲ್ಲಿ. ಆ್ಯಂಡ್ ಇವಾಗ ನಾನು ನಾನು ಫುಡ್ ತಿನ್ನಲ್ಲ. ನಾನೀಗ ಡೈರೆಕ್ಟ್ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ತಾಯಿದ್ದೀನಿ. ಬನ್ನಿ ಇವಾಗ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿ ನಾನು ನಿಮಗೆ ಒಂದೇ ಸಲ ಸಿಗ್ತೀನಿ. ಇಷ್ಟೇ ನೋಡೋದ್ರಲ್ಲಿ ಇಷ್ಟೇ. ನಾನು ಏನು ತೋರಿಸೋದು ಹೇಳಿ ನಾನು ನಿಮಗೆ ಇಲ್ಲಿ? ಇಷ್ಟೇ ನಾನು ತೋರ್ಸೋಕ್ಕಾಗೋದು. ಟ್ವಿನ್ ಟವರ್ ಹತ್ರ. ಆ್ಯಂಡ್ ನಾನು ಹೇಳ್ದಂಗೆ ಪದೇ ಹೇಳ್ತಾಯಿದ್ದೀನಿ, ನಾನು ಹೋಗ್ತೀನಿ ಮೇಲ್ಗಡೆ. ಟಾಪ್ ವ್ಯೂವಿಂದ ನಿಮಗೆ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ. ನಾನು ಇನ್ನೂ 6 ಮಂತ್ಸ್ ಇರ್ತೀನಿ, ಏನು ತೊಂದರೆ ಇಲ್ಲ. ನಿಮಗೆ ಎಲ್ಲ ಏನೇನಾಗುತ್ತೆ ಎಲ್ಲ ಟ್ರೈ ಮಾಡ್ತೀನಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಬನ್ನಿ ಇವಾಗ ಇಂಡಿಯನ್ ಫುಡ್ ತಿನ್ನೋಕ್ಕೆ ರೆಸ್ಟೋರೆಂಟ್ಗೆ ಹೋಗೋಣ. ಬನ್ನಿ. ಇವಾಗ ಟ್ವಿನ್ ಟವರ್ ಮುಗಿಸ್ಕೊಂಡು ನಾನು ಹೇಳ್ದಂಗೆ ಇವಾಗ ನಾನು ರೆಸ್ಟೋರೆಂಟಿಗೆ ಹೋಗ್ತಾಯಿದ್ದೀನಿ. ಇಂಡಿಯನ್ ರೆಸ್ಟೋರೆಂಟ್ ಯಾವ್ದು ಚೆನ್ನಾಗಿದೆ ಅದನ್ನು ನೋಡಿಕೊಂಡು ರ್ಯಾಂಡಮಾಗಿ ಹೋಗ್ತಾಯಿದ್ದೀನಿ. ಯಾವುದಾದ್ರು ಚೆನ್ನಾಗಿರೋದನ್ನ ಹಂಗೆ ರಿವ್ಯೂ ನೋಡಿಕೊಂಡು ಇಲ್ಲ ಮೆನು ನೋಡಿಕೊಂಡು ಹೋಗೋಣ ಅಷ್ಟೇ. ಬನ್ನಿ ಹೋಗ್ತಾಯಿದ್ದೀನಿ. ಹೀಗೆ ಏನು ಬೇಕು ಅದನ್ನು ಇಲ್ಲೇ ಹಾಕೋಬೋದು. ಇದು ಕರಿ ಹೌಸ್ ಅಂತ. ಇಲ್ಲಿ ನಾನ್ ವೆಜ್ಜು, ಅಲ್ಲಿ ವೆಜ್ ಇದೆ. ಇವಾಗ ನಾನು ಪ್ಲೇಟ್ ಎತ್ಕೊಂಡು ಹಾಕೊಂಡು ನಿಮಗೆ ಒಂದೇ ಸಲ ಸಿಗ್ತೀನಿ. ಹಾಕೊಂಡು ಅವ್ರು ಬಂದು ನೋಡ್ತಾರೆ, ಅವ್ರು ಬಂದು ನೋಡಿ ಬಿಲ್ ಹಾಕ್ತಾರೆ. ನಮ್ಗೇನು ಬೇಕು ಅದನ್ನು ಹಾಕೊಳ್ಳೋಣ. ಬನ್ನಿ. ಇವಾಗ ಬಂದು ಹಾಕ್ಕೊಂಡಿದ್ದೀನಿ. ಚಿಕನ್ ಬಿರಿಯಾನಿ ಮತ್ತು ಚಿಕನ್ 65, ಒಂದು ಆಮ್ಲೆಟು ಮತ್ತು ಒಂದು ಚಿಲ್ಲಿ ಚಿಕನ್ ಹಾಕ್ಕೊಂಡಿದ್ದೀನಿ. ಇಷ್ಟಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಕೊಂಡು ಬಂದು ನಾವು ಕೂತ್ಕೋಬೇಕು. ಅವ್ರು ಬಂದು ನೋಡಿ ಚಾರ್ಜ್ ಮಾಡ್ತಾರೆ. ಚಿಕನ್ ಬಿರಿಯಾನಿ ನಮ್ಮಲ್ಲಿರೋ ಟೇಸ್ಟ್ ಇದೆ, ಚೆನ್ನಾಗಿದೆ, ಸೂಪರ್ ಟೇಸ್ಟ್.
ಲಿಟಲ್ ಇಂಡಿಯಾದಲ್ಲಿ ಒಂದು ಸ್ಟೋರಿಗೆ ಬಂದಿದೆ, ಅವತ್ತು ಬಂದಿದೆ, ಒಂದು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದೆ ಮೈಸೂರು ಸ್ಯಾಂಡಲ್ ಸೋಪು. ಬಟ್ ಮೈಸೂರು ಸ್ಯಾಂಡಲ್ ಸೋಪೇ ಖಾಲಿ ಆಗಿಬಿಟ್ಟಿದೆ. ಬಟ್ ಮೈಸೂರು ಸ್ಯಾಂಡಲ್ ಪೌಡರ್ ಇದೆ. ಮೈಸೂರು ಸ್ಯಾಂಡಲ್ ಪೌಡರ್ಗೆ 9.90 ಅಲ್ಲಲ್ಲ ಸಾರಿ ಇಲ್ಲಿ ನೋಡಿ, ಇಲ್ಲಿ 8.50 ರಿಂಗೇಟ್ಸ್ ಇದೆ. 8.50 ಇಂಟು 20.70 ಕನ್ವರ್ಟ್ ಮಾಡ್ಕೊಳ್ಳಿ. ಅಲ್ಲಿಗೆ ನಿಮಗೆ ಈ ರೈಟ್ ಗೊತ್ತಾಗುತ್ತೆ ಎಷ್ಟು ಅಂತ. ಆ್ಯಂಡ್ ಇಲ್ಲಿ ಫಾಗ್ ಇದೆ. ಲೈಕ್ ಎಲ್ಲ ಇಂಡಿಯನ್ ಬ್ರ್ಯಾಂಡ್ಸು ಎಲ್ಲ ಆ್ಯಸ್ ಇಟ್ ಈಸ್ ನಾವು ಇಂಡಿಯಾದಲ್ಲಿ ಏನು ತೊಗೋತೀವಿ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಲೈಕ್ ಹಾಗೆ ಒಂದು ರ್ಯಾಂಡಮ್ಮಾಗಿ ಸುಮ್ಮನೆ ಹಂಗೆ ಟೀ ಪೌಡರ್ ಇದೆ ನೋಡಿ, ಇಲ್ಲಿ ಟೀ ಪೌಡರ್ಸ್. ಆ್ಯಂಡ್ ಇಲ್ಲಿ ಬಿಸ್ಕೆಟ್ಸ್, ಗುಡ್ಡೆ ಬಿಸ್ಕೆಟ್ಸ್ ಇದೆ. ಬನ್ನಿ ನಿಮ್ಗೆ ಗುಡ್ಡೆ ಬಿಸ್ಕೆಟ್ ತೋರಿಸ್ತೀನಿ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇಲ್ಲಿ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ 5 ರಿಂಗೇಟ್ 90 ಸೆಂಟ್ಸ್ ಇದೆ. ಅದು ನೀವು ಕನ್ವರ್ಟ್ ಮಾಡ್ಕೊಳ್ಳಿ ಈ ಬಾಕ್ಸಿಗೆ. ಇಂಡಿಯಾದಲ್ಲಿ ಎಷ್ಟು ಅಂತ ಪ್ರೈಸ್ ನೀವು ಹೇಳಿ. ಆ್ಯಂಡ್ ಈ ಪಾರ್ಲೆಜಿ ಬಿಸ್ಕೆಟು ನಿಜವಾಗ್ಲೂ ಹೇಳ, ಇದು ಇಂಡಿಯಾದಲ್ಲಿ ಎಷ್ಟು ಹೇಳಿ, 5 ರುಪೀಸ್ ಅಷ್ಟೇ ಇದು. ಇಲ್ಲಿ ನೋಡಿ 1.30 ಸೆಂಟ್ಸ್ ಅಂದರೆ 30 ರುಪೀಸ್, ಆಲ್ಮೋಸ್ಟ್ 30 ರುಪೀಸ್ ಇದು ಪಾರ್ಲೆಜಿ ಬಿಸ್ಕೆಟಲ್ಲಿ. ಏನೂ ಮಾಡೋಕ್ಕಾಗಲ್ಲ, ಇಲ್ಲಿಂದ ಪ್ರೈಸ್ ಇಲ್ಲಿಗೆ, ಅದನ್ನು ಕನ್ವರ್ಟ್ ಮಾಡ್ಕೊಳಕ್ಕಾಗಲ್ಲ. ಇಲ್ಲಿಂದ ಇಲ್ಲಿಗೆ ಖರ್ಚು ಮಾಡ್ಕೋಬೇಕು. ಆ್ಯಂಡ್ ನೋಡಿ ಇಲ್ಲೆಲ್ಲ ಮಸಾಲಾಸ್ ಎಲ್ಲ ಇದೆ. ಆ್ಯಂಡ್ ಈ ಕಡೆನೂ ಮಸಾಲಾಸ್ ಎಲ್ಲ ಇದೆ, ಮಸಾಲಾ ಬ್ರ್ಯಾಂಡ್ಸ್. ನೀವೇನಾದರೂ ಲಿಟಲ್ ಇಂಡಿಯಾಗೆ ಬರ್ತೀನಿ ಅಂದರೆ ಇಲ್ಲೊಂದು ಶಾಪ್ ಸಿಗುತ್ತೆ, ಅಲ್ಲಿ ಬಂದು ನೀವು ಬೇಕಾದ್ರೆ ಶಾಪ್ ಮಾಡ್ಕೋಬೋದು. ಲಿಟಲ್ ಇಂಡಿಯಾದಲ್ಲಿ ಏನಾದರೂ ನೀವು ಲಾಂಗ್ ಸ್ಟೇ ಇಲ್ಲೇ ಸ್ಟೇ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಇಲ್ಲಿ ತೊಗೋಬೋದು. ಈ ಕಡೆ ನೋಡಿ ಗಂಧಕಡ್ಡಿ. ಆ್ಯಂಡ್ ಈ ಕಡೆ ಬಂದರೆ ಸ್ನ್ಯಾಕ್ಸ್ ಐಟಮ್ಸ್ ಇದೆ. ಎಲ್ಲ ನೀವು ಇಂಡಿಯಾದಲ್ಲಿ ಏನು ನೋಡ್ತೀರಾ ಇಲ್ಲೂ ಅದೇ ಇರೋದು, ಯಾಕಂದರೆ ಇದು ಇಂಡಿಯಾ ಶಾಪ್ ಅಲ್ಲ, ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಮಾಡಿಸ್ಕೊಂಡಿದ್ದಾರೆ. ಬೂಸ್ಟ್ ಇದೆ. ಬೂಸ್ಟ್ ಎಷ್ಟು ಗೊತ್ತಾ, 20 ರಿಂಗೇಟ್ಸ್, ಆಲ್ಮೋಸ್ಟ್ 400 ರೂಪಾಯಿ ಇದು ಪ್ಯಾಕೆಟ್. ಬೇಕು ಅಂದರೆ ತೊಗೋಬೋದು.